ನಿಮ್ಗೊಬ್ಳು ಮಗಳಿದ್ದಿದ್ರೆ ನಿಮ್ಮ ಮಗಳನ್ನ ಕೃಷ್ಣಂಗೆ ಮದುವೆ ಮಾಡ್ಕೊಡ್ತಿದ್ರ? ಎದೆ ಮುಟ್ಕೊಂಡು ಸತ್ಯ ಹೇಳಿ. ಭವ್ಯ, ನಿನಗೆ ಗೊತ್ತು, ಇನ್ನೂ ಲೇಟ್ ಮಾಡೋಕ್ಕಾಗಲ್ಲಮ್ಮ. ಫೀಸು ಲಾಸ್ಟ್ ವೀಕೇ ಡ್ಯೂ ಇತ್ತು. ನಿನಗೆ ಅಂತ ನಾವು 1 ವಾರ ಕಾದಿದ್ದೀವಿ. ಆಗಲೇ ಟೈಮ್ ಕೊಟ್ಟಿದ್ದೀವಿ. ಬೇರೆ ಮಕ್ಕಳಿಗೆಲ್ಲ ಇಷ್ಟೆಲ್ಲ ಟೈಮೇ ಕೊಡೋದಿಲ್ಲ. ನಿಮ್ಮ ಸಿಚುವೇಶನ್ನ ಡಿಪಾರ್ಟ್ಮೆಂಟ್ ಅರ್ಥ ಮಾಡ್ಕೊಳ್ಳುತ್ತೆ. ಆದರೆ ಪ್ರತಿ ಸತಿನೂ ಹೀಗೆ ಮಿಸ್ ಆಗ್ತಾ ಇದ್ರೆ ಆದರೆ ಅಡ್ಮಿನಿಸ್ಟ್ರೇಷನ್ಗೆ ನಾವು ಉತ್ತರ ಕೊಡೋಕ್ಕೆ ಕಷ್ಟ ಆಗುತ್ತೆ. ಎಲ್ರಿಗೂ ಪ್ರೆಷರ್ ಇರುತ್ತಮ್ಮ, ಅರ್ಥ ಮಾಡ್ಕೋ. ಮ್ಯಾಮ್, ನಾನು ದುಡ್ಡು ಪೇ ಮಾಡಬೇಕು ಅಂತ ದುಡ್ಡೆಲ್ಲ ಅರೇಂಜ್ ಮಾಡಿದ್ದೆ ಮ್ಯಾಮ್. ಅಮ್ಮನ ಅಕೌಂಟಲ್ಲಿ ಇತ್ತು. ದುಡ್ಡನ್ನ ವಿಡ್ರಾ ಮಾಡೋಣ ಅಂತ ATMಗೆ ಹೋಗಿದ್ದೆ ನಾನು. ಏನಾಯಿತು ಮ್ಯಾಮ್? ನಮ್ಮ ಅಮ್ಮನಿಗೆ ಯಾವುದೋ ಸ್ಕ್ಯಾನ್ ಕಾಲ್ ಬಂದಿತ್ತು ಮ್ಯಾಮ್. ನಿಮ್ಮ ಮಗಳಿಗೆ ಆಕ್ಸಿಡೆಂಟ್ ಆಗಿದೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಿದ್ದೀವಿ, ತಕ್ಷಣ ಅಮೌಂಟ್ ಕಳಿಸಿ ಅಂತ ಹೇಳಿದ್ದಾರೆ. ಅಮ್ಮ ಅಕೌಂಟಲ್ಲಿ ಇದ್ದಿದ್ದ ಅಮೌಂಟ್ ಎಲ್ಲ ಫುಲ್ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಮ್ಯಾಮ್. ಆದರೆ ಭವ್ಯ, ಈ ಫೀಸ್ ವಿಷಯ ನನ್ನ ಕೈ ಮೀರಿ ಹೋಗಿದ್ಯಮ್ಮ. 2 ದಿನ ಹಂಗೋ ಹಿಂಗೋ ಮಾಡಿ ತಳ್ತೀನಿ, ಆಮೇಲೆ ಎಕ್ಸಾಮ್ ಬಂದ್ಬಿಡುತ್ತೆ. ಅದಾದಮೇಲೆ ನಿಂಗೆ ಗೊತ್ತಿದೆ. ಮ್ಯಾಮ್ ಪ್ಲೀಸ್ ಮ್ಯಾಮ್. ಎಕ್ಸಾಮ್ ಹಾಲ್ ಟಿಕೆಟ್ ಕೂಡ ಕೊಡೋದಿಲ್ಲ, ನಿಂಗೂ ಗೊತ್ತು. ಇದು ಫೈನಲ್ ಇಯರ್ ಭವ್ಯ, ಸುಮ್ಮನೆ ವೇಸ್ಟ್ ಆಗೋಗುತ್ತೆ. ಹಾಲ್ ಟಿಕೆಟ್ ಕೊಡೋದಂತ ಮಾತ್ರ ಹೇಳ್ಬೇಡಿ ಮ್ಯಾಮ್. ನಮ್ಮ ಅಕ್ಕರಕ್ಕೂ ಹಾಗೆ ಎಲ್ಲ ಕಡೆ ವಿಚಾರಿಸಿದಳು ಮ್ಯಾಮ್. ನಾನು ಪೇ ಮಾಡ್ತೀನಿ ಮ್ಯಾಮ್. ಈ ಸಲ ನಾನು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ ಮ್ಯಾಮ್. ನಾನು ಡಿಗ್ರಿ ಮಾಡೋದೆ ನಮ್ಮ ಅಣ್ಣನ ಆಸೆ ಆಗಿತ್ತು. ಈಗ ನಾನು ಅದನ್ನು ಬಿಟ್ಕೊಡೋದಕ್ಕಾಗೋದಿಲ್ಲ ಮ್ಯಾಮ್. ಪ್ಲೀಸ್ ಮ್ಯಾಮ್. ನೋಡಮ್ಮ ಭವ್ಯ, 2 ದಿನ ಟೈಮ್ ಇದೆ, ಯೋಚನೆ ಮಾಡು. ಅಷ್ಟರಲ್ಲಿ ದುಡ್ಡು ತಂದು ಕಟ್ಟು. ಸಾರಿ, ನಂದೇ ತಪ್ಪು. ನಾನು ನೋಡಲಿಲ್ಲ. ಇದು ನಿಮ್ದಾ? ನಿಮ್ಮ ಕೆಲಸ ನೋಡ್ಕೊಳ್ರಿ. ಎಂಥ ಹುಡುಗನಪ್ಪ ಇವನು, ಈ ಮಾತು ಹೊರಟ. ಸೌಮ್ಯ, ಏನು ಮಾಡ್ತಿದ್ದೀಯ ಇಲ್ಲಿ? ಸರ್, ಅದು ಕೃಷ್ಣ ಅವ್ರು ಬರ್ತಿದ್ರು, ನಾನು ನೋಡಲಿಲ್ಲ ಸರ್. ಅವ್ರಿಗೆ ಡಿಕ್ಕಿ ಹೊಡೆದ್ಬಿಟ್ಟೆ. ಪಾಪ ಅವ್ರದ್ದೇನೂ ತಪ್ಪಿಲ್ಲ ಸರ್, ತಪ್ಪೆಲ್ಲ ನಂದೆ. ಕೈಯಲ್ಲಿ ಚಿನ್ನದ ಚೈನ್ ಹಿಡ್ಕೊಂಡು ಬರ್ತಾಯಿದ್ರು, ನಾನೇ ನೋಡಲಿಲ್ಲ, ಗುದ್ಬಿಟ್ಟೆ. ಚೈನ್ ಕೆಳಗಡೆ ಬಿದ್ದೋಯ್ತು. ಅದು ಎತ್ಕೊಡಕ್ಕೆ ಹೋಗಿದ್ದಕ್ಕೆ ಸ್ವಲ್ಪ ರೇಗ್ಬಿಟ್ರು ಸರ್. ಆದರೆ ಅವ್ರದ್ದೇನೂ ತಪ್ಪಿಲ್ಲ ಸರ್, ನಂದೇ ತಪ್ಪು. ಸರ್, ಏನಾಯಿತು ಸರ್? ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲಮ್ಮ. ಯಶೋಧ ಹೇಳಿ. ಸರ್, ಆಗಲೇ ರೂಮ್ ಒಳಗೆ ಹೋಗೋದನ್ನು ನೋಡಿದೆ, ಆದರೆ ಆಚೆ ಬಂದಿದ್ದನ್ನು ನೋಡಿಲ್ಲ ಸರ್. ನಿಮ್ಮ ಮಗಳನ್ನ ಕೃಷ್ಣಂಗೆ ಮದುವೆ ಮಾಡ್ಕೊಡ್ತಿದ್ರಾ? ಎದೆ ಮುಟ್ಕೊಂಡು ಸತ್ಯ ಹೇಳಿ.
ಗುಬ್ಬಚ್ಚಿ ಚಿಕ್ಕವಳಿದ್ದಾಗ ಕರಿತಾ ಇದ್ದೆ. ಇಷ್ಟು ವರ್ಷ ಆಗಿತ್ತಣ್ಣ ಹೀಗೆಲ್ಲ ಕರ್ತು ನೀನು. ನಿನಗೆ 10 ಮೊಮ್ಮಕ್ಕಳಾಗಿ ಹಣ್ಣು ಮುದುಕೆ ಆದಮೇಲೂ ಕೂಡ ನನ್ನ ಭಾಗಕ್ಕೆ ನೀನು ಚಿಕ್ಕವಳೆ, ಚಿಕ್ಕ ಮಗುನೇ. ನೀನು ಚಿಕ್ಕವಳಾಗಿದ್ದಾಗ ಮುನಿಸ್ಕೊಂಡು ಅದ್ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕ್ಕೊಂಡು ಯಾರ ಹತ್ರನೂ ಮಾತಾಡದೆ ತುಂಬ ಹಠ ಮಾಡ್ತಿದ್ಯಲ್ಲ, ಅದೇ ಥರ ಇವತ್ತು ಇಲ್ಲಿ ಕೂತಿದ್ಯಾ ಗುಬ್ಬಚ್ಚಿ. ಏನಾಯ್ತು? ನಾನು ಬೈದದಕ್ಕ? ಓಕೆ, ಈ ಕೈ ನನ್ನ ಮಗುನ ಎತ್ಕೊಳ್ಳೋದಕ್ಕೂ ಆಗ್ಲಿಲ್ಲ. ಒಂದು ಸತಿ ಕೂಡ ಕಣ್ಣಾರ ನೋಡಕ್ ಕೂಡ ದೇವ್ರ ಅವಕಾಶ ಕೊಡ್ಲಿಲ್ವಲ್ಲ ಅಣ್ಣ. ನಾನು ಏನ್ ಮಾಡಿದ್ದೀನಿ ಅಣ್ಣ? ಯಾಕಣ್ಣ ದೇವ್ರ ನನ್ಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟ? ನಾನು ಏನ್ ತಪ್ಪು ಮಾಡಿದೆ ಅಣ್ಣ? ಒಂಬತ್ತು ತಿಂಗಳು ಹೊಟ್ಟೆಲಿ ಹೊತ್ಕೊಂಡು ತುಂಬ ಆಸೆಯಿಂದ ಅದಕ್ಕೆ ಒಳ್ಳೊಳ್ಳೆ ಕಥೆಗಳನ್ನ ಹೇಳಿ ಮಾತಾಡಿಸಿ ಪ್ರೀತಿ ಮಾಡಿದೆ ಅಣ್ಣ. ನೋಡಿದೆ ಅಣ್ಣ, ದೇವ್ರು ಒಂದು ಸಲ ನನ್ನಿಂದ ನೋಡೋದಕ್ಕೆ ದೇವರ ಅವಕಾಶನೇ ಮಾಡ್ಕೊಡ್ಲಿಲ್ವಲ್ಲ ಅಣ್ಣ. ತುಂಬ